ಇವತ್ತು ದೇಶದ ವಿತ್ತ ಮಂತ್ರಿಗಳಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ 8ನೇ ಐತಿಹಾಸಿಕ ಬಜೆಟನ್ನು ಮಂಡಿಸಿದ್ದಾರೆ. ಸತತವಾಗಿ 8 ಬಜೆಟ್ಗಳನ್ನು ಮಂಡಿಸಿದಂಥ ಪ್ರಥಮ ದೇಶದ ವಿತ್ತ ಮಂತ್ರಿಗಳವರು, ಹಣಕಾಸು ಸಚಿವರು. ಇವತ್ತು ಭಾಳ ಮುಖ್ಯವಾಗಿ ದೇಶದ ಬಡವರು, ಮಧ್ಯಮ ವರ್ಗದವರು, ರೈತರು ಮತ್ತು ಸಣ್ಣ ಉದ್ಯಮೆದಾರರು, ಅದರ ಜೊತೆಯಲ್ಲಿ ಹಿಂದುಳಿದ ವರ್ಗದವರು ಅರ್ಥಾತ್ SC ST ಎಲ್ಲ ವರ್ಗದ ಜನರಿಗೆ ಒಂದು ಬಹುದೊಡ್ಡ ಇನ್ಕ್ಲೂಸಿವ್ ಎಲ್ಲರನ್ನೂ ಒಳಗೊಂಡಂಥ ಒಂದು ಬಜೆಟನ್ನು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ. 12 ಲಕ್ಷ ಇನ್ಕಮ್ ಇರುವಂಥವರಿಗೆ ವರ್ಷಕ್ಕೆ ಸಂಪೂರ್ಣವಾಗಿ ಇನ್ಕಮ್ ಟ್ಯಾಕ್ಸ್ನಿಂದ ವಿನಾಯಿತಿ ಕೊಟ್ಟಿರುವಂಥದ್ದು ಮತ್ತು ಅದರ ಜೊತೆಗೆ ಕ್ಯಾನ್ಸರ್ ರೋಗಕ್ಕೆ ಸಂಬಂಧಿಸಿದಂತೆ ಇರುವಂಥ ಔಷಧಿಗಳ ಎಲ್ಲವೂ ಬೇಸಿಕ್ ಕಸ್ಟಮ್ ಡ್ಯೂಟಿ ಕಡಿಮೆ ಮಾಡಿರುವಂಥದ್ದು. ಆನಂತರ ಮಿಷನ್ ಫಾರ್ ದಿ ಆತ್ಮನಿರ್ಭರತಾ ಇನ್ ಪಲ್ಸಸ್ ಅಂದರೆ ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರತೆಯನ್ನು ಮಾಡಲಿಕ್ಕೆ ತೊಗರಿಬೇಳೆ, ಉದ್ದಿನಬೇಳೆ ಮತ್ತು ಮಸೂರು ಈ ಎಲ್ಲ ಬೇಳೆಕಾಳುಗಳ ಬೆಳವಣಿಗೆ ಅದನ್ನು ಜಾಸ್ತಿ ಬೆಳೀಲಿಕ್ಕೆ, ಅದರ ಉತ್ಪಾದನೆಯನ್ನು ಜಾಸ್ತಿ ಮಾಡಲಿಕ್ಕೆ ವಿಶೇಷವಾದಂಥ ಒಂದು ಮಿಷನನ್ನು ಲಾಂಚ್ ಮಾಡಿದ್ದಾರೆ. ಅದರಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ನಾವು ತೊಗರಿ ಬೆಳೆಯನ್ನು ಬೆಳೆಯುವ ಪ್ರಮುಖ ರಾಜ್ಯಗಳಲ್ಲಿ ಒಂದು. ಹಾಗಾಗಿ ಅದು ಕೂಡ ನಮಗೆ ಭಾಳ ದೊಡ್ಡ ಓವರಾಲ್ ದೇಶಕ್ಕೆ ಮತ್ತು ನಮಗೂ ಕೂಡ ಅದು ಲಾಭ ಆಗಲಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡು, ಶಾರ್ಟ್ ಟರ್ಮ್ ಲೋನ್ಸು ಇದರಲ್ಲಿ 3 ಲಕ್ಷ ರೂಪಾಯಿ ಇತ್ತು, ಅದನ್ನು 5 ಲಕ್ಷ ರೂಪಾಯಿವರೆಗೆ ಜಾಸ್ತಿ ಮಾಡಿದ್ದಾರೆ. 3 ಲಕ್ಷ ರೂಪಾಯಿ ಲಿಮಿಟ್ ಇದ್ದಿದ್ದನ್ನು 5 ಲಕ್ಷ ಮಾಡಿದ್ದಾರೆ. ಅದು ವಿತ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂದರೆ ಅದರಲ್ಲಿ ಬಡ್ಡಿ ದರದಲ್ಲಿ ರಿಯಾಯಿತಿ ಕೊಡೋದನ್ನು ಮಾಡಿದ್ದಾರೆ. ಧನ್ ಧಾನ್ಯ ಕೃಷಿ ಯೋಜನಾದಲ್ಲಿ ಎಲ್ಲಿ ಪ್ರೊಡಕ್ಟಿವಿಟಿ ಯಾವ್ಯಾವ ಏರಿಯಾದಲ್ಲಿ ಕಮ್ಮಿ ಇದೆ ಅಲ್ಲಿ ಅದಕ್ಕೆ ಕ್ರಾಪ್ ಇಂಟೆನ್ಸಿಟಿ ಮತ್ತು ಎಲ್ಲಿ ದೇಶದ ಎವರೇಜ್ಗಿಂತ ಕಮ್ಮಿ ಬೆಳೆಗಳು ಬರ್ತಾ ಇದ್ದಾವೆ ಅದಕ್ಕೆ ವಿಶೇಷ ಆದ್ಯತೆಯನ್ನು ಕೊಟ್ಟು 100 ಜಿಲ್ಲೆಗಳಲ್ಲಿ ಅದರ ಬಗ್ಗೆ ಒಂದು ಧನಧಾನ್ಯ ಕೃಷಿ ಯೋಜನಾ ಅಂಥೇಳಿ ಮಾಡಿದ್ದಾರೆ. ಅದರ ಜೊತೆಗೆ ಕಾಟನ್ ಪ್ರೊಡಕ್ಟಿವಿಟಿ ಫಾರ್ ದಿ ಬೆನಿಫಿಟ್ ಆಫ್ ಲ್ಯಾಕ್ಸ್ ಆಫ್ ಕಾಟನ್ ಗ್ರೋಯರ್ ಫಾರ್ಮರ್ಸ್, ಮಿಷನ್ ಫಾರ್ ಕಾಟನ್ ಪ್ರೊಡಕ್ಟಿವಿಟಿ ಇದರ ಜೊತೆಗೆ MSMEದಲ್ಲಿ ಲಿಮಿಟ್ಗಳನ್ನು ಅಂದರೆ ಇನ್ವೆಸ್ಟ್ಮೆಂಟ್ ಲಿಮಿಟು ಪ್ಲಸ್ ಟರ್ನೋವರ್ ಲಿಮಿಟು ಎರಡನ್ನೂ ಜಾಸ್ತಿ ಮಾಡೋದರ ಮೂಲಕ MSME ಸ್ಕೋಪು ಇದು ಜಾಸ್ತಿ ಮಾಡಿದ್ದಾರೆ. ಆ MSME ಸ್ಕೋಪು ಜಾಸ್ತಿ ಮಾಡಿರೋದ್ರಿಂದ MSMEಗಳಿಗೆ ಭಾಳಷ್ಟು ಪ್ರೋತ್ಸಾಹನೂ ಸಿಗ್ತದೆ, ಆರ್ಡ್ರ್ಗಳು ಸಿಗ್ತವೆ. ಯಾಕಂದರೆ MSMEಗೆ ರಿಸರ್ವ್ ಆದಂಥ ಒಂದು ಕ್ಯಾಟಗರಿ ಅದು. ಅಂದರೆ ಈವನ್ ಸರ್ಕಾರಿ ಏನು ಪರ್ಚೇಸ್ ಮಾಡ್ತಾರೆ, ಸರ್ಕಾರಿ ಉದ್ಯಮಗಳಲ್ಲಿ ಏನು ಪರ್ಚೇಸ್ ಮಾಡ್ತಾರೆ ಅದರಲ್ಲಿ ಕೂಡ ರಿಸರ್ವ್ ಇದೆ. ಅದರ ವ್ಯಾಪ್ತಿಯನ್ನು ಜಾಸ್ತಿ ಮಾಡೋದರಿಂದ ಅನೇಕರಿಗೆ ಅದರ ಲಾಭ ಆಗಲಿದೆ. ಸ್ಟಾರ್ಟಪ್ಸ್ಗೆ ಫಂಡ್ ಆಫ್ ಫಂಡ್ಸ್ ಇದನ್ನು ಮಾಡೋದರ ಮೂಲಕ 10,000 ಕೋಟಿ ರೂಪಾಯಿ ಅದಕ್ಕೆ ಕೊಡುವಂಥ ಒಂದು ಯೋಜನೆಯಿಂದ ಭಾಳಷ್ಟು ಯುವಕರಿಗೆ ಲಾಭ ಆಗಲಿದೆ. ಒಂದು ಹೊಸ ಸ್ಕೀಮ್ ಮಾಡಿದ್ದಾರೆ. 5 lakh ವುಮನ್, ಶೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ ಫಸ್ಟ್ ಟೈಮ್ ಎಂಟರ್ಪ್ರಿನರ್ಸ್ಗೆ ಅವರಿಗೆ 2 ಕೋಟಿ ರೂಪಾಯಿವರೆಗೆ ಟರ್ಮ್ ಲೋನ್ ಕೊಡುವಂಥದ್ದು 5 ವರ್ಷದ ಯೋಜನೆಯನ್ನು ಮಾಡಿದ್ದಾರೆ. ಮತ್ತೇನು ಈ ಗಿಗ್ ವರ್ಕರ್ಸ್ ಅಂತ ಇರ್ತಾರೆ ಅಂದರೆ ಮನೆಗೆ ಡೆಲಿವರಿ ಕೊಡುವಂಥವ್ರು, ಅವರಿಗೊಂದು ವಿಶೇಷ ಆರೋಗ್ಯ ವಿಮಾ ಯೋಜನೆಯನ್ನು ಕೂಡ ಮಾಡಿದ್ದಾರೆ. ಸ್ವಿಗ್ಗಿ ಮತ್ತೊಂದು ಯಾವುದೇ ಇದೆಯಲ್ಲ ಅದರಲ್ಲಿ. ಆಮೇಲಿಂದ
ಅಂಗನವಾಡಿಗೆ ವಿಶೇಷ ಪೋಷಣ್ ಅಂಗನವಾಡಿ ಆ್ಯಂಡ್ ಪೋಷಣ್ ಪ್ರೋಗ್ರಾಮ್ ನ್ಯೂಟ್ರಿಷನಲ್ ಸಪೋರ್ಟ್ ಫಾರ್ ದಿ 8 crore ಚಿಲ್ಡ್ರನ್ ಅದು ಕೂಡ ಮತ್ತು 1 ಕೋಟಿ ಗರ್ಭವತಿ ಮಹಿಳೆಯರಿಗೆ ಹಾಲು ಉಣಿಸುವಂಥ ತಾಯಂದಿರಿಗೆ ವಿಶೇಷವಾದಂಥ ಸಕ್ಷಮ್ ಅಂಗನವಾಡಿ ಪೋಷಣ್ ಅಭಿಯಾನ್ ಇದರಲ್ಲಿ ವಿಶೇಷವಾಗಿ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ದಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಆನಂತರ 36 ಲೈಫ್ ಸೇವಿಂಗ್ ಡ್ರಗ್ಸ್ ಅಂತ ಏನು ಹೇಳ್ತಾರೆ ಅದನ್ನು ಕಸ್ಟಮ್ ಡ್ಯೂಟಿಯಿಂದ ಸಂಪೂರ್ಣವಾಗಿ ಎಕ್ಸಂಪ್ಟ್ ಮಾಡಿದ್ದಾರೆ. ಅದರ ಪರಿಣಾಮವಾಗಿ ವಿಶೇಷವಾಗಿ ಕ್ಯಾನ್ಸರು ಈ ಥರ ಭಾಳ ಒಂದು ಈಸಿಯಾಗಿ ಸರಳವಾಗಿ ಟ್ರೀಟ್ಮೆಂಟ್ ಸಿಗೋದು ಕಷ್ಟ ಇರುವಂತಹ ಈ ಕೆಲವು ರೋಗಗಳೇನಿದೆ ಆ ಎಲ್ಲ ರೋಗಗಳಲ್ಲಿ 36 ಲೈಫ್ ಸೇವಿಂಗ್ ಡ್ರಗ್ಸ್ ಇದನ್ನು ಬೇಸಿಕ್ ಕಸ್ಟಮ್ ಡ್ಯೂಟಿಯಿಂದ ಎಕ್ಸಂಪ್ಟ್ ಮಾಡಿದ್ದಾರೆ. ಮತ್ತು ಈಗಾಗಲೇ ನಾನು ಆರಂಭದಲ್ಲಿ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಹೇಳಿದ್ದೀನಿ ಮತ್ತು ಬಾಡಿಗೆಯಲ್ಲಿನ ಇನ್ಕಮ್ ಟ್ಯಾಕ್ಸು ಬಾಡಿಗೆಯನ್ನು ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸ್ ಅದು 2.4 ಲಕ್ಷದವರೆಗೆ ಟ್ಯಾಕ್ಸ್ ಡಿಡಕ್ಷನ್ ಆಫ್ ಸೋರ್ಸು ಅಷ್ಟೇ ಎಕ್ಸಂಪ್ಷನ್ ಇತ್ತು. ಈಗ ಅದನ್ನು 6 ಲಕ್ಷದವರೆಗೆ ಮಾಡಿದ್ದಾರೆ. ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ದಲ್ಲಿ ಮತ್ತು ಡೀಪ್ ಟೆಕ್ದಲ್ಲಿ ಫಂಡ್ ಆಫ್ ಫಂಡ್ಸ್ ಇದು ಸ್ಟಾರ್ಟಪ್ಸ್ಗಳಿಗೆ ಮತ್ತು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ದ ಎಜುಕೇಷನ್ ಫಾರ್ ದಿ ಸೆಟಪ್ ವಿತ್ ಎ ಟೋಟಲ್ ಔಟ್ಲೇ ಆಫ್ 500 crore 10,000 ಅಡಿಷನಲ್ ಸೀಟು ಮೆಡಿಕಲ್ ಕಾಲೇಜುಗಳಲ್ಲಿ ನಮ್ಮೆಲ್ಲರಿಗೂ ಗೊತ್ತಿದೆ 2014ರಲ್ಲಿ ಕೇವಲ 51,000 ಮೆಡಿಕಲ್ ಸೀಟ್ ಇದ್ದಿದ್ದು ಇವತ್ತು ಸುಮಾರು 1,30,000 ಮೆಡಿಕಲ್ ಸೀಟ್ಸ್ಗಳು ಜನರಿಗೆ ಲಭ್ಯವಾಗಿದೆ. ಅದರಿಂದ ಮತ್ತು ಇದರ ಮಧ್ಯೆ ನೀಟದಲ್ಲಿಯೂ ನಾವು ಜಾರಿ ತಂದಿದ್ದರಿಂದ ಎಲ್ಲ ಬಡವರಿಗೆ ಅತ್ಯಂತ ಯೋಗ್ಯವಾದಂಥ ಫೀ ಸ್ಟ್ರಕ್ಚರ್ದಲ್ಲಿ ಇವತ್ತು ನಮ್ಮ ಮಕ್ಕಳಿಗೆ ಮೆಡಿಕಲ್ಲು ಮತ್ತು ಮೆಡಿಕಲ್ನಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಸೀಟ್ಗಳು ಸಿಗ್ತಾಯಿದೆ. ಅದರ ಜೊತೆಗೆ ಈಗ ಟಾಯ್ಸ್ ಬಗ್ಗೆ ಅಂದರೆ ಗೊಂಬೆ ಆಟಗಳನ್ನು ಏನು ಹೇಳ್ತಾರೆ ಗೊಂಬೆಗಳೇನು ಹೇಳ್ತಾರೆ ಟಾಯ್ಸ್ ಅದರದ್ದು ಕೂಡ ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಫಾರ್ ದಿ ಟಾಯ್ಸ್ ಟು ಮೇಕ್ ದಿ ಇಂಡಿಯನ್ ಗ್ಲೋಬಲ್ ಹಬ್ ಫಾರ್ ದಿ ಟಾಯ್ಸ್ ಈಗಾಗಲೇ ಅನೇಕ ಇದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿರೋ ಪರಿಣಾಮವಾಗಿ ಮೊದಲು ಆಲ್ಮೋಸ್ಟ್ 90% ನಮ್ಮ ಈ ಆಟಿಕೆ ಸಾಮಾನುಗಳು ನಾವು ಇಂಪೋರ್ಟ್ ಮಾಡ್ತಾಯಿದ್ವಿ. ಇವತ್ತು ಆಲ್ಮೋಸ್ಟ್ 52% ನಾವು ಎಕ್ಸ್ಪೋರ್ಟ್ ಮಾಡ್ತಾಯಿದ್ವಿ ವರ್ಲ್ಡ್ ರಿಕ್ವೈರ್ಮೆಂಟ್. ಸೊ ಇದಕ್ಕೆ ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನನ್ನು ಟಾಯ್ಸ್ಗೆ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಕೂಡ ನಾವು ಕಳೆದ 5-6 ವರ್ಷದ ಹಿಂದೆ ನಾವು ಒಂದು ಟಾಯ್ ಕ್ಲಸ್ಟರ್ ಅನೌನ್ಸ್ಮೆಂಟ್ ಮಾಡಿ ಕೊಪ್ಪಳದಲ್ಲಿ ಅದು ಕೂಡ ಶುರುವಾಗಿದೆ. ಹೀಗಾಗಿ ಒಟ್ಟಾರೆ ಹೇಳ್ಬೇಕಂತಂದರೆ ಮಿಡಲ್ ಕ್ಲಾಸು ಸ್ಮಾಲ್ ಮೀಡಿಯಮ್ ಎಂಟರ್ಪ್ರನರ್ಸು ಸ್ಟಾರ್ಟಪ್ಸು ಮಹಿಳೆಯರು ಟಾಯ್ಸು ಮತ್ತು ಇನ್ಫ್ರಾಸ್ಟ್ರಕ್ಚರು ಇದೆಲ್ಲವೂ ಸೇರಿದರೆ ಇದರ ಜೊತೆಯಲ್ಲಿ ಭಾಳ ವರ್ಷಗಳ ಬೇಡಿಕೆ ಇದ್ದಂಥದ್ದು ಪ್ರತಿ ಸರ್ತಿ ನಾವು ಇನ್ಕಮ್ ಟ್ಯಾಕ್ಸ್ದಲ್ಲಿ ಸ್ವಲ್ಪ ನಾವು ರಿಬೇಟ್ ಕೊಡ್ತಾನೆ ಬಂದಿದ್ವಿ. ಆದರೆ ಈ ಬಾರಿ ಸಬ್ಸ್ಟ್ಯಾನ್ಷಿಯಲ್ ಆದಂಥ ಒಂದು ಕೊಡುಗೆಯನ್ನು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ನಿರ್ಮಲಾ ಸೀತಾರಾಮನ್ ಕೊಟ್ಟಿದ್ದಾರೆ. 12 ಲಕ್ಷದವರೆಗೆ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ. 12 ಲಕ್ಷದ ನಂತರ ಆ ಟ್ಯಾಕ್ಸು ಏನು ಸ್ಲ್ಯಾಬ್ ಇದೆ ಆ ಸ್ಲ್ಯಾಬು ಅಪ್ಲಿಕೇಬಲ್ ಆಗುತ್ತೆ. ನಿಮ್ಮದು ಬಿಲೋ 12 lakhs ಅಂತಂದರೆ ಪರ್ ಇಯರ್ ಎವ್ರಿ ಇಯರ್ 12 ಲಕ್ಷಕ್ಕಿಂತ ಕಮ್ಮಿ ಇದ್ದರೆ ಅದಕ್ಕೆ ಯಾವುದೇ ರೀತಿ ಇನ್ಕಮ್ ಟ್ಯಾಕ್ಸು ನಿಮಗೆ ಲಾಗು ಆಗೋದಿಲ್ಲ. ಈ ರೀತಿಯಾದಂಥ ಒಂದು ಓವರಾಲ್ ಎಲ್ಲರನ್ನೂ ಒಳಗೊಂಡಂಥ ಅಂದರೆ ಇನ್ಕ್ಲೂಸಿವ್ ಅದರ ಜೊತೆಯಲ್ಲಿ ಗ್ರೋತ್ ಓರಿಯೆಂಟೆಡ್ಡು ಬಜೆಟನ್ನು ಸನ್ಮಾನ್ಯ ವಿತ್ತ ಸಚಿವರು ಸನ್ಮಾನ್ಯ ಪ್ರಧಾನಮಂತ್ರಿಗಳ ಮಾರ್ಗದರ್ಶನದಲ್ಲಿ ಮಾಡಿದ್ದಾರೆ.